ಎಲ್ಲರಿಗೂ ಶಾಲೋಮ್. ಇವತ್ತು ನಾವು ರಕ್ಷಣೆಯ ಕುರಿತು ಮಾತನಾಡೋಣ. ರಕ್ಷಣೆ ಎಂದರೇನು? ನಮ್ಮ ಎಲ್ಲ ಪಾಪಗಳನ್ನು ಬಾಯಿಯಿಂದ ಅರಿಕೆ ಮಾಡಿ ನಾವು ದೇವರಿಗೆಂದು ಒಪ್ಪಿಸಿಕೊಡುವಾಗ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ರಕ್ಷಣೆಯನ್ನು ಪಡೆಯುತ್ತೇವೆ. ಆದರೆ ರಕ್ಷಣೆ ಎಂದರೆ ರೋಮಾಪುರದವರಿಗೆ 10:9 ಹೇಳುತ್ತದೆ, ಯೇಸು ಕರ್ತನೆಂದು ನೀನು ಬಾಯಿಯಿಂದ ಒಪ್ಪಿಕೊಂಡು ದೇವರು ಆತನನ್ನು ಸತ್ತವರೊಳಗಿನಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ ನಂಬಿದರೆ ರಕ್ಷಣೆ ಹೊಂದುವಿ. ಅಂದರೆ ಯೇಸು ಕ್ರಿಸ್ತನನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳೋದು. ದೇವರು ಅಂದರೆ ತಂದೆಯಾದ ದೇವರು ಆತನನ್ನು ಸತ್ತವರೊಳಗಿನಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ ನಂಬಬೇಕು. ಎಲ್ಲಾ ಪಾಪಗಳನ್ನು ನಾವು ಆತನ ಮುಂದೆ ಒಪ್ಪಿಸಿಕೊಟ್ಟಾಗ ಆತನು ನಮ್ಮ ಪಾಪಗಳಿಗಾಗಿ 2000 ವರ್ಷಗಳ ಹಿಂದೆನೆ ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯ ಮೇಲೆ ಬಲಿಯಾಗಿದ್ದಾನೆ. 3ನೇ ದಿನದಲ್ಲಿ ತಂದೆಯಾದ ದೇವರು ಆತನನ್ನು ಸತ್ತವರೊಳಗಿನಿಂದ, ಅಂದರೆ ನಮ್ಮ ಪಾಪಗಳಿಗಾಗಿ ಆತನು ಸತ್ತಿದನಲ್ಲ, ಸತ್ತವರ ಒಳಗಿನಿಂದ ಆತನನ್ನು ತಂದೆಯಾದ ದೇವರು ಎಬ್ಬಿಸಿದ್ದಾನೆ. ಅದನ್ನು ನಾವು ಹೃದಯದಿಂದ ನಂಬಬೇಕಾಗಿದೆ. ನಾವು ನಂಬಿದರೆ ರಕ್ಷಣೆ ಹೊಂದುವವರಾಗಿದ್ದೇವೆ. ಮತ್ತು ನಾವು ಯಾಕೆ ರಕ್ಷಣೆ ಹೊಂದಬೇಕು? ಯಾಕೆಂದರೆ ಯೋಹಾನ 3:16 ಹೇಳಲಾಗಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೇಸು ಕ್ರಿಸ್ತನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಾವು ರಕ್ಷಣೆ ಹೊಂದುತ್ತೇವೆ. ರಕ್ಷಣೆ ಹೊಂದಿದರೆ ಅಂದರೆ ಆತನನ್ನು ನಾವು ನಂಬುವವರಾಗಿದ್ದೇವೆ. ರಕ್ಷಣೆ ಅಂದರೆ ನಾವು ಯೇಸುವನ್ನೇ ಹಿಂಬಾಲಿಸುವವರಾಗಿದ್ದೇವೆ. ಯೇಸುವನ್ನು ನಾವು ನಂಬುವುದರಿಂದ ನಮಗೆ ತಂದೆಯಾದ ದೇವರು ನಿತ್ಯ ಜೀವವನ್ನು ಕೊಡುವವರಾಗಿದ್ದಾರೆ. ನಿತ್ಯ ಜೀವ ಎಂದರೆ ನಮಗೆ ಸಾವು ಇಲ್ಲ, ಅಲ್ಲಿ ಸಾವೇ ಇಲ್ಲ. ನಾವು ಪರಲೋಕದವರಾಗಿದ್ದೇವೆ, ನಮಗೆ ಸಾವಿಲ್ಲ. ಯಾಕೆಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿನಿಂದ ಎಬ್ಬಿಸಿದ್ದಾನೆ. ಅಂದರೆ ನಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಬಲಿಯಾಗಿದ್ದಾರೆ. ಅವರನ್ನು ತಂದೆಯಾದ ದೇವರು ಸತ್ತವರೊಳಗಿನಿಂದ ಎಬ್ಬಿಸಿರುವುದರಿಂದ ನಮ್ಮನ್ನು ಸತ್ತವರೊಳಗಿನಿಂದ ಎಬ್ಬಿಸುವವರಾಗಿ ನಾವು ಯೇಸುವಿನ ಹಿಂಬಾಲಕರಾಗಿದ್ದೇವೆ. ಅಂದರೆ ಯೇಸುವಿನ ಹೆಜ್ಜೆಯಲ್ಲಿ ನಾವು ನಡೆಯುವವರಾಗಿದ್ದೇವೆ. ಯೇಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಅವರು ಬಲಿಯಾಗಿದ್ದಾರೆ. ಆದ್ದರಿಂದ ನಮಗೆ ನಿತ್ಯ ಜೀವವು ತಂದೆಯಾದ ದೇವರು ಕೊಡುವವರಾಗಿದ್ದಾರೆ. ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಪಾಪ ತುಂಬಿದೆ. ಆದ್ದರಿಂದ ನಾವು ಮನುಷ್ಯರು ಪಾಪಿಗಳು. ತಂದೆಯಾದ ದೇವರು ಯೇಸು ಕ್ರಿಸ್ತರು ಒಬ್ಬರೇ, ಪರಿಶುದ್ಧವಾದ ದೇವರು, ಪರಿಶುದ್ಧವಾದ ಮನುಷ್ಯನು. ನಾವು ಯೇಸು ಕ್ರಿಸ್ತನನ್ನು ನಂಬುವುದರಿಂದ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ರಕ್ಷಣೆ ಎಂದರೆ ನಿತ್ಯ ಜೀವವಾಗಿದೆ. ದೇವರು ಯೇಸು ಕ್ರಿಸ್ತನು ನಮಗಾಗಿ ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಲು ಬಂದಿದ್ದಾರೆ. ಯಾಕೆಂದರೆ ನಾವು ಪರಲೋಕದವರಾಗಿದ್ದೇವೆ, ನಾವು ಈ ಲೋಕದವರಲ್ಲ. ಆದ್ದರಿಂದ ಯೇಸು ಕ್ರಿಸ್ತನು ನಮ್ಮನ್ನು ಪರಲೋಕಕ್ಕೆ ಸೇರುವಂತೆ ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಕೊಡಲು, ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಆದ್ದರಿಂದ ನಾವು ಸಾಯಬೇಕಾಗಿತ್ತು, ನಮ್ಮ ಪಾಪಗಳಿಗೆ ನಾವು ಸಾಯಬೇಕಾಗಿತ್ತು. ಆದರೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಆತನ ಕೃಪೆಯಿಂದಲೇ ನಾವು ಇವತ್ತಿನ ದಿನ ಜೀವಿಸುವವರಾಗಿದ್ದೇವೆ. ಯೇಸು ಕ್ರಿಸ್ತನ ಕೃಪೆಯಿಂದಲೇ, ತಂದೆಯಾದ ದೇವರ ಕೃಪೆಯಿಂದಲೇ ನಾವು ನಮ್ಮ ಬಾಳಲ್ಲಿ ನಾವು ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರಬೇಕಾಗಿದೆ. ಯಾಕೆಂದರೆ ನಾವು ಈ ಲೋಕದವರಲ್ಲ. ನಮಗಾಗಿ ನಮ್ಮ ದೇವರು ಯೇಸು ಕ್ರಿಸ್ತನು ಈ ಲೋಕದಿಂದ ಬೇರ್ಪಡಿಸಿದ್ದಾರೆ. ಈ ಲೋಕವು ನಮ್ಮದಲ್ಲ, ನಮ್ಮ ಲೋಕ ಪರಲೋಕವಾಗಿದೆ. ಆದ್ದರಿಂದ ಎಲ್ಲರೂ ಯೇಸು ಕ್ರಿಸ್ತನನ್ನು ನಂಬಬೇಕಾಗಿದೆ. ಯೇಸು ಕ್ರಿಸ್ತನೇ ನಮಗಾಗಿ ಕಳಿಸಲ್ಪಟ್ಟ ಕುರಿಮರಿಯಾಗಿದ್ದಾರೆ. ಆತನ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ನಾವು ಆತನ ಮಾರ್ಗದಲ್ಲಿ ನಡೆಯುವಾಗ ನಾವು ನಿತ್ಯ ಜೀವವನ್ನು ಹೊಂದುವವರಾಗಿದ್ದೇವೆ. ನಮಗೆ ರಕ್ಷಣೆಯು ಬಹಳ ಅಪರೂಪವಾದ 2ನೇ ಅವಕಾಶವಾಗಿದೆ. ಅದು ತಂದೆಯಾದ ದೇವರಿಂದ ನಮಗೆ ದೊರಕಿದೆ. ಇಷ್ಟು ಹೊತ್ತು ಕರ್ತನ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ಹಾಗೂ ಕರ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಕರ್ತನು ನಿಮ್ಮನ್ನು ಕಾಯಲಿ, ರಕ್ಷಿಸಲಿ, ನಡೆಸಲಿ. ದೇವರು ಇಂದಲ್ಲ ನಾಳೆ ಬರುವವರಾಗಿದ್ದಾರೆ. ಆತನ ಬರುವಿಕೆಗಾಗಿ ನಾವು ಕಾಯ್ದುಕೊಂಡಿರೋಣ, ಎದುರು ನೋಡುವವರಾಗಿರೋಣ. ಹಾಗೂ ನಿಮ್ಮಲ್ಲಿರುವ ಪಾಪಗಳನ್ನು ಹೇಗೆ ಬಿಡಬೇಕು ಎಂದು ನಿಮಗೆ ತಿಳಿಯದಿದ್ದರೆ ಕಾಮೆಂಟ್ ಮಾಡಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೂ ಶಾಲೋಮ್.